ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿದ ಹಾಗೆ ಅನಿಸುವಂತಹ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೌದು, ಇದು ನಿಜಕ್ಕೂ ರೋಚಕವಾಗಿದೆ. ಯಾಕಂದ್ರೆ ಖಂಡಿತ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಏನಪ್ಪಾ ಮನುಷ್ಯನ ದುಃಖದ ಆ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳೋದು, ಜೊತೆಗೆ ನಮ್ಮ ಅಸ್ತಿತ್ವದ ಭ್ರಮೆಗಳನ್ನು ಕಳಚಿ ನಮ್ಮ ಹಿಂದಿನ ಕರ್ಮಗಳ ಆ ದೊಡ್ಡ ಸಾಲ ಇದೆಯಲ್ಲ ಅದನ್ನ ಹೇಗೆ ತೀರಿಸಬಹುದು ಅನ್ನೋದನ್ನ ಭೇದಿಸುವುದು. ನಿಜ, ಇದು ಎಲ್ಲರಿಗೂ ಪ್ರಸ್ತುತ ಆಗುವಂಥ ವಿಷಯ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಎಷ್ಟೇ ಮುಂದುವರೆದಿದ್ರೂ ನಾವೆಲ್ಲರೂ ಒಂದು ದೊಡ್ಡ ಐಡೆಂಟಿಟಿ ಕ್ರೈಸಿಸ್ ಗುರುತಿನ ಬಿಕ್ಕಟ್ಟನ್ನೇ ಎದುರಿಸ್ತಾ ಇದ್ದೀವಿ ಅಲ್ವಾ? ನಮ್ಮ ಮೂಲ ಸ್ವರೂಪ ಏನು ಅನ್ನೋದನ್ನೇ ಸಂಪೂರ್ಣವಾಗಿ ಮರ್ತೋಗಿದ್ದೀವಿ ಅನಿಸುತ್ತೆ. ಖಂಡಿತ. ಇದು ಕೇವಲ ಒಂದು ಮೇಲ್ನೋಟದ ತಾತ್ವಿಕ ಚರ್ಚೆ ಅಲ್ಲ. ನಮ್ಮ ಇಂದಿನ ಮೂಲಭೂತ ಸಮಸ್ಯೆಯನ್ನೇ ನೋಡಿದ್ರೆ ಮನುಷ್ಯ ತನ್ನ ಮೂಲ ಸ್ವರೂಪವಾದ ಆ ಬೆಳಕಿನ ಬಿಂದು ಆತ್ಮ ಅನ್ನೋದನ್ನ ಸಂಪೂರ್ಣವಾಗಿ ಮರೆತಿದ್ದಾನೆ. ಕೇವಲ ಈ ದೇಹನೇ ನಾನು ಅಂತ ಅನ್ಕೊಂಡಿದ್ದಾನೆ ಅಲ್ವಾ? ಹೌದು. ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ಭೌತಿಕ ದೇಹವೇ ತಾನು ಅಂತ ಕುರುಡಾಗಿ ನಂಬಿದ್ದಾನೆ. ಈ ತಪ್ಪು ತಿಳುವಳಿಕೆಯನ್ನೇ ಇಲ್ಲಿ ದೇಹಾಭಿಮಾನ ಅನ್ನೋ ಕಾಯಿಲೆಗೆ ಹೋಲಿಸಲಾಗಿದೆ. ದೇಹಾಭಿಮಾನ ಪ್ರಪಂಚದ ಎಲ್ಲಾ ದುಃಖಗಳಿಗೆ ಮತ್ತು ಮಾನಸಿಕ ಸಂಘರ್ಷಗಳಿಗೆ ಇದೇ ಮೂಲ ಕಾರಣ. ಆತ್ಮ ತನ್ನ ನಿಜವಾದ ಹೊಳೆಯುವ ಸ್ವರೂಪವನ್ನ ಮರೆತಾಗ ಅದರಲ್ಲಿದ್ದ ಪವಿತ್ರತೆ, ಶಾಂತಿ ಮತ್ತೆ ನಿಸ್ವಾರ್ಥ ಪ್ರೇಮ ಕ್ರಮೇಣ ನಾಶ ಆಗೋಕೆ ಶುರುವಾಗತ್ತೆ. ಒಂದ್ ನಿಮಿಷ, ಈ ದೇಹಾಭಿಮಾನ ಅನ್ನೋದನ್ನ ನಾವು ಇಂದಿನ ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಹೋಲಿಸಬಹುದು? ಯಾಕಂದ್ರೆ ನಾವು ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಾವು ನಮ್ಮ ಹೆಸರು, ನಮ್ಮ ಕೆಲಸ, ನಾವು ಎಲ್ಲಿ ಓದ್ವಿ ಅಂತಾನೆ ಹೇಳ್ತೀವಿ. ಇದು ತಪ್ಪಾ? ವ್ಯವಹಾರಿಕವಾಗಿ ನೋಡಿದ್ರೆ ಅದು ಸರಿ. ಅದೇ ಆಳವಾದ ಮಟ್ಟದಲ್ಲಿ ನಾವು ನಮ್ಮ ಗುರುತನ್ನ ಯಾವದ್ರ ಜೊತೆ ತಳುಕಾಕಿಕೊಂಡಿದ್ದೀವಿ ಅಂತ ಸ್ವಲ್ಪ ಯೋಚನೆ ನೋಡಿ. ನಮ್ಮ ಉದ್ಯೋಗ ಅಂತಾನ? ಹೌದು. ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಬ್ಯಾಲೆನ್ಸ್, ತನ್ನ ಐಷಾರಾಮಿ ಕಾರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರೋ ಫಾಲೋವರ್ಸ್ ಸಂಖ್ಯೆನೇ ತನ್ನ ನಿಜವಾದ ಅಸ್ತಿತ್ವ ಅಂತ ಭ್ರಮಿಸಿದ್ರೆ ಏನಾಗುತ್ತೆ ಹೇಳಿ? ಆ ವಸ್ತುಗಳು ಹೋದಾಗ ಬಹಳ ಕಷ್ಟ ಆಗುತ್ತೆ. ಖಂಡಿತ. ಈ ತಾತ್ಕಾಲಿಕ ವಸ್ತುಗಳಿಗೆ ಸಣ್ಣ ಧಕ್ಕೆ ಆದ್ರೂ ಸಾಕೋ ಆ ವ್ಯಕ್ತಿ ಆಳವಾದ ಖಿನ್ನತೆಗೆ ಜಾರ್ತಾನೆ. ತನ್ನ ಹುದ್ದೆ ಹೋದಾಗ ತನ್ನ ಸರ್ವಸ್ವವು ಹೋಯ್ತು ಅಂತ ಅಂದ್ಕೊಳ್ತಾನೆ. ಆ ಸುಳ್ಳೋ ಗುರುತಿನ ಹೊರೆ ಇದೆಯಲ್ಲ, ಅದೇ ದೇಹ ಅಭಿಮಾನದ ನಿಜವಾದ ರೂಪ. ತಾತ್ಕಾಲಿಕ ವಸ್ತುಗಳ ಮೇಲೆ ಕಟ್ಟಿಕೊಂಡ ಅರಮನೆ ಕುಸಿದಾಗ ಆಗುವ ನೋವು ಮನುಷ್ಯನನ್ನ ಆಂತರಿಕವಾಗಿ ಟೊಳ್ಳಾಗಿಸುತ್ತೆ. ನಾವು ನಮ್ಮನ್ನ ಕಣ್ಣಾಡಿಯಲ್ಲಿ ನೋಡ್ಕೊಂಡಾಗ ಕಾಣುವ ರೂಪ ಅಥವಾ ಸಮಾಜ ನಮ್ಗೆ ಕೊಟ್ಟಿರುವ ಲೇಬಲ್ ಮಾತ್ರ ನಾವಲ್ಲ, ಅದರ ಆಚೆಗೂ ನಮ್ಮ ಅಸ್ತಿತ್ವ ಇದೆ ಅನ್ನೋದಿದ್ರ ಅರ್ಥ. ಹೌದು. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ನಮ್ಮ ದೇಹಕ್ಕೆ ಸಣ್ಣದೊಂದು ಕಾಯಿಲೆ ಬಂದ್ರೆ, ಉದಾಹರಣೆಗೆ ಜ್ವರ ಬಂದ್ರೆ ನಾವು ತಕ್ಷಣ ಗಾಬರಿಯಾಗಿ ಡಾಕ್ಟರ್ ಹತ್ರ ಓಡ್ತೀವಿ. ನಿಜ, ನಾವೆಲ್ಲರೂ ಮಾಡೋದನ್ನೇ. ಆದ್ರೆ ಆತ್ಮವನ್ನ ಕಾಣುತ್ತಿರುವ ಈ ಅತ್ಯಂತ ಹಳೆಯ ಮತ್ತು ಅಪಾಯಕಾರಿ ಕಾಯಿಲೆಯಾದ ದೇಹಾಭಿಮಾನವನ್ನ ನಾವು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತೀವಿ. ಯಾರೂ ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಶಾರೀರಿಕ ಕಾಯಿಲೆ ದೇಹವನ್ನ ಹೇಗೆ ದುರ್ಬಲಗೊಳಿಸುತ್ತೋ ಅದೇ ರೀತಿ ಈ ದೇಹಾಭಿಮಾನ ಅನ್ನೋ ರೋಗ ಮನುಷ್ಯನ ಆಂತರಿಕ ಶಕ್ತಿಯನ್ನ, ಅವನ ತಾಳ್ಮೆಯನ್ನ ಸಂಪೂರ್ಣವಾಗಿ ಹೀರ್ಬಿಡುತ್ತೆ. ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಆದ್ರೆ ಇಲ್ಲಿ ವಿಷಯ ನಿಜಕ್ಕೂ ರೋಚಕ ಆಗತ್ತೆ. ಈ ಮಾಹಿತಿಯಲ್ಲಿ ಕರ್ಮ ಮತ್ತು ಅದರ ಪರಿಣಾಮಗಳ ಬಗ್ಗೆ ಒಂದು ಅದ್ಭುತವಾದ ವಿವರಣೆ ಇದೆ. ಹೌದು, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಆ ಕ್ರೆಡಿಟ್ ಕಾರ್ಡ್ ರೂಪಕವನ್ನ ಬಳಸ್ಬೋದು ಅಂತ ನನ್ಗನ್ಸತ್ತೆ. ನಮ್ಮ ಕರ್ಮದ ಸಾಲ ಹೇಗೆ ಕೆಲಸ ಮಾಡತ್ತೆ ಅಂತ ನೀವು ಸ್ವಲ್ಪ ವಿವರಿಸ್ಬೋದಾ? ಖಂಡಿತವಾಗಿಯೂ. ಇದೊಂದು ಅತ್ಯುತ್ತಮವಾದ ಉದಾಹರಣೆ. ಯೋಚನೆ ಮಾಡಿ, ನಮ್ಮ ಬಳಿ ಒಂದು ಕ್ರೆಡಿಟ್ ಕಾರ್ಡ್ ಇದ್ರೆ ಶಾಪಿಂಗ್ ಮಾಲ್ಗೆ ಹೋದಾಗ ನಾವು ಬೆಲೆಯನ್ನ ನೋಡ್ದೆ, ಪರಿಣಾಮವನ್ನ ಯೋಚಿಸದೆ ಸ್ವೈಪ್ ಮಾಡ್ತಾನೆ ಇರ್ತೀವಿ. ಆ ಕ್ಷಣದಲ್ಲಿ ನಮ್ಗೆ ಆ ವಸ್ತು ಸಿಕ್ಕ ಖುಷಿ ಇರುತ್ತೆ. ಹೌದು, ಆದರೆ ಸಾಲದ ಅರಿವಿರಲ್ಲ. ಅದೇ ರೀತಿ ಅಜ್ಞಾನದಿಂದ ಮತ್ತು ನಾವು ದೇಹವೇ ಆಗಿದ್ದೀವಿ ಅನ್ನೋ ಭ್ರಮೆಯಿಂದ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಅನೇಕ ಕೆಟ್ಟ ಕರ್ಮಗಳನ್ನ ನಾವು ಮಾಡಿದ್ದೇವಿ. ಅದು ನಾವು ಯೋಚನೆ ಇಲ್ಲದೆ ಸ್ವೈಪ್ ಮಾಡಿದ ಕರ್ಮದ ಸಾಲ ಅಂತಾನಾ? ನಿಖರವಾಡಿ. ಆದ್ರೆ ತಿಂಗಳ ಕೊನೆಗೆ ಬಿಲ್ ಬಂದಾಗ ಮಾತ್ರ ಅದರ ನಿಜವಾದ ಭಾರ ನಮ್ಗೆ ಅರಿವಾಗುತ್ತೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಅಥವಾ ನಮಗೆ ಎದುರಾಗುವ ಸವಾಲುಗಳು ಈ ಬಿಲ್ ಬಂದ ಹಾಗೆ ಅಂತ ಹೇಳ್ಬೋದಾ? ಹೌದು. ಆ ಕರ್ಮದ ಬಿಲ್ಲನ್ನ ಪಾವತಿಸುವ ಸಮಯ ಬಂದಾಗ ನಾವು ಎದುರಿಸುವ ಪರಿಸ್ಥಿತಿಯೇ ಕರ್ಮಭೋಗ.
ಇದು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅಲ್ವಾ? ಖಂಡಿತ. ಇದು ವಿವರಿಸಲಾಗದ ಶಾರೀರಿಕ ಕಾಯಿಲೆಯ ರೂಪದಲ್ಲಿ ಬರಬಹುದು, ಅಥವಾ ಹತ್ತಿರದ ಸಂಬಂಧಗಳಲ್ಲಿನ ಬಿರುಕಿನ ರೂಪದಲ್ಲಿ ಬರಬಹುದು, ಆರ್ಥಿಕ ನಷ್ಟದ ರೂಪದಲ್ಲಿಯೂ ಬರಬಹುದು. ಆ ಸಮಯದಲ್ಲಿ ಜನ ಸಾಮಾನ್ಯವಾಗಿ ಅಳುತ್ತಾ ನರಳುತ್ತಾ ನನಗೇ ಯಾಕೆ ಹೀಗಾಯ್ತು ಅಂತ ಹೌದು, ದುಃಖಿಸುತ್ತಾ ಅದನ್ನ ಎದುರಿಸುತ್ತಾರೆ. ಇದು ಕೇವಲ ನಾವು ಮಿನಿಮಮ್ ಡ್ಯೂಸ್ ಕಟ್ಟಿದ ಹಾದೆಯಷ್ಟೇ. ಅಂದ್ರೆ ಕೇವಲ ಕನಿಷ್ಠ ಮೊತ್ತವನ್ನ ಕಟ್ತಾ ಹೋದ್ರೆ ಅಸಲು ಹಾಗೇ ಇರುತ್ತೆ, ಮೇಲಾಗಿ ಬಡ್ಡಿ ಬೆಳೆಯುತ್ತಲೇ ಇರುತ್ತೆ. ಹೌದು, ಅದು ಮುಗಿಯದ ಕಥೆಯಾಗುತ್ತೆ. ಹಾಗಾದ್ರೆ ಈ ಸಂಪೂರ್ಣ ಸಾಲದಿಂದ ಹೊರಬರೋಕೆ ದಾರಿನೇ ಇಲ್ವಾ? ಖಂಡಿತ ದಾರಿ ಇದೆ. ಅದನ್ನೇ ಇಲ್ಲಿ ಯೋಗಬಲ ಅಂತ ಕರೆಯಲಾಗಿದೆ. ಯೋಗಬಲ. ಹೌದು, ಯೋಗಬಲ ಅಂದ್ರೆ ಈಶ್ವರಿಯ ನೆನಪಿನ ಶಕ್ತಿ. ಇದೊಂದು ರೀತಿಯ ಆಧ್ಯಾತ್ಮಿಕ ಬೆಂಕಿಯಂತೆ ಕೆಲಸ ಮಾಡುತ್ತೆ. ಇದು ಒಮ್ಮೆಲೆ ಈ ಸಂಪೂರ್ಣ ಹಳೆಯ ಕರ್ಮದ ಸಾಲವನ್ನ ಸುಟ್ಟು ಭಸ್ಮ ಮಾಡುವ ಶಕ್ತಿಯನ್ನ ಹೊಂದಿದೆ. ಈ ಯೋಗಬಲ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ಧ್ಯಾನ ಮಾಡಬೇಕಾ, ಅಥವಾ ನಾವು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ್ಲೂ ಈ ಯೋಗಬಲವನ್ನು ಬಳಸಬಹುದಾ? ಕಾಡಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಯೋಗಬಲ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕೂರೋದಲ್ಲ. ನೀವು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ್ಲೂ ಆಂತರಿಕವಾಗಿ ನಿಮ್ಮ ಮನಸ್ಸನ್ನ ಆ ಪರಮ ಶಕ್ತಿಯೊಂದಿಗೆ ಜೋಡಿಸಬಹುದು. ಅಂದ್ರೆ ನಮ್ಮನ್ನ ನಾವು ಶಾಂತ ಸ್ವರೂಪದ ಆತ್ಮ ಅಂತ ಭಾವಿಸೋದಾ? ಹೌದು, ಅದೇ ಯೋಗಬಲ. ಅಳ್ತಾ ಕರ್ಮ ಕಳೆಯುವುದು ಸಾಮಾನ್ಯ ವಿಷಯ. ಆದ್ರೆ ಯೋಗಬಲದಿಂದ ಆಂತರಿಕ ಶಾಂತಿಯನ್ನ ಕಳೆದುಕೊಳ್ದೆ ಖುಷಿಯಾಗಿ ಆ ಹಳೆಯ ಸಾಲವನ್ನ ಚುಕ್ತ ಮಾಡುವುದು ನಿಜವಾದ ಸಾಧನೆ. ಅದೆಷ್ಟು ಅದ್ಭುತವಾದ ಕಲ್ಪನೆ! ನಮ್ಮ ದೈನಂದಿನ ಹೋರಾಟಗಳನ್ನ ನಾವು ನೋಡುವ ರೀತಿಯನ್ನೇ ಇದು ಬದಲಾಯಿಸುತ್ತೆ. ಆದರೆ ಈ ಯೋಗ ಬಲವನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ನಮ್ಮ ಇತಿಹಾಸ ಮತ್ತು ನಾವು ಯಾವ ಸಮಯದಲ್ಲಿ ಬದುಕ್ತಿದೀವಿ ಅನ್ನೋದನ್ನ ಅರಿಯೋದು ಬಹಳ ಮುಖ್ಯ ಅಂತ ಮಾಹಿತಿಯಲ್ಲಿದೆ. ನಿಜ. ನಮ್ಮ ಇತಿಹಾಸದ ಬಗ್ಗೆ ಒಂದು ಆಳವಾದ ಚರ್ಚೆ ಇಲ್ಲಿದೆ. ಹೌದು, ಈ ಜ್ಞಾನದ ಪ್ರಕಾರ ಒಂದು ಕಾಲದಲ್ಲಿ ಮಾನವರು ಸರ್ವಗುಣ ಸಂಪನ್ನರಾದ ಪೂರ್ಣ ಪವಿತ್ರರಾದ ದೇವತೆಗಳಾಗಿದ್ರು ಅನ್ನೋದನ್ನ, ವಜ್ರದಂತೆ ಹೊಳೆಯುವ ದೇವತೆಗಳಾಗಿದ್ರು ಅನ್ನೋದನ್ನ ನೆನಪಿಸ್ಕೊಳ್ಳೋದು ಬಹಳ ಮುಖ್ಯ. ಆ ಉನ್ನತ ಸ್ಥಿತಿಯಿಂದ ಇಂದಿನ ಈ ಸಂಘರ್ಷಮಯ ಸ್ಥಿತಿಗೆ ನಾವು ಹೇಗೆ ಬಂದ್ವಿ ಅನ್ನೋದು ಒಂದು ಸುದೀರ್ಘವಾದ ಪತನದ ಕಥೆ. ಈ ಪ್ರಕ್ರಿಯೆಯನ್ನ ವಿವರಿಸುವಾಗ ಮಮ್ಮ ಅವರ ಬೋಧನೆಗಳನ್ನ ಉಲ್ಲೇಖಿಸಲಾಗಿದೆ. ನಮ್ಮ ಕೇಳುಗರ ಮಾಹಿತಿಗಾಗಿ ಮಮ್ಮ ಅಂದ್ರೆ ಈ ಆಧ್ಯಾತ್ಮಿಕ ಸಂಸ್ಥೆಯ ಆರಂಭಿಕ ದಿನಗಳಲ್ಲಿ ಅತ್ಯಂತ ಸ್ಪಷ್ಟತೆ ಮತ್ತು ಜ್ಞಾನದ ಆಳಕ್ಕೆ ಹೆಸರಾಗಿದ್ದ ಒಬ್ಬ ಪ್ರಮುಖ ತಾಯಿಯ ಸ್ವರೂಪದ ಮಾರ್ಗದರ್ಶಕಿ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ದೀರಿ. ಮಮ್ಮ ಅವರು ಸತೋ, ರಜೋ ಮತ್ತು ತಮೋ ಅನ್ನೋ 3 ಗುಣಗಳ ಬಗ್ಗೆ ಇರೋ ಒಂದು ಭ್ರಮೆಯನ್ನ ಒಡಿತಾರೆ. ಅಂದ್ರೆ ಜಗತ್ತಿನಲ್ಲಿ ಈ 3 ಗುಣಗಳು ಯಾವಾಗ್ಲೂ ಒಟ್ಟಿಗೆ ಇರ್ತವೆ, ಒಳ್ಳೇದಿರೋ ಕಡೆ ಕೆಟ್ಟಡ್ಡು ಇದ್ದೇ ಇರುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ ಅಲ್ವಾ? ಹೌದು, ಆದ್ರೆ ಅದು ಹಾಗಲ್ಲ. ಈ ಸತೋ, ರಜೋ, ತಮೋ ಅಂದ್ರೆ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಸತೋ ಅಂದ್ರೆ ಸಂಪೂರ್ಣ ಪವಿತ್ರತೆ ಮತ್ತು ಸತ್ಯತೆ. ರಜೋ ಅಂದ್ರೆ ಸ್ವಲ್ಪ ಮಿಶ್ರಿತವಾದ ಕೊಂಚ ಸ್ವಾರ್ಥ ಬೆರೆತ ಸ್ಥಿತಿ. ತಮೋ ಅಂದ್ರೆ ಸಂಪೂರ್ಣ ಅಂಧಕಾರ, ವಿಕಾರ ಮತ್ತು ಪತನದ ಸ್ಥಿತಿ. ಓಕೆ. ಸತ್ಯಯುಗ ಅಂದ್ರೆ ಬ್ರಹ್ಮನ ಹಗಲಿನ ಸಮಯದಲ್ಲಿ ಕೇವಲ ಸತೋಗುಣ ಮಾತ್ರ ಇತ್ತು. ಅಲ್ಲೇ ಸಂಪೂರ್ಣ ಸುಖ ಮತ್ತು ಪವಿತ್ರತೆ ಇತ್ತು. ಆದ್ರೆ ಈಗ ನಡೀತಿರೋದು ಕಲಿಯುಗ, ಅಂದ್ರೆ ಬ್ರಹ್ಮನ ರಾತ್ರಿ. ಅಂದ್ರೆ ಇದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ 5 ವಿಕಾರಗಳಿಂದ ತುಂಬಿರೋ ಅಸಾರ ಸಂಸಾರ, ಅಂದ್ರೆ ಯಾವುದೇ ಸಾರವಿಲ್ಲದ ಜಗತ್ತು. ದಿನ ಮತ್ತು ರಾತ್ರಿ ಹೇಗೆ ಒಟ್ಟಿಗೆ ಇರೋಕೆ ಸಾಧ್ಯವಿಲ್ವೋ ಹಾಗೆಯೇ ಸತೋ ಅಂದ್ರೆ ಸಂಪೂರ್ಣ ಶುದ್ಧತೆ ಮತ್ತು ತಮೋ ಅಂದ್ರೆ ಸಂಪೂರ್ಣ ಅಶುದ್ಧತೆ ಗುಣಗಳು ಒಂದೇ ಸಮಯದಲ್ಲಿ ಇರೋಕೆ ಸಾಧ್ಯವಿಲ್ಲ. ಆದ್ರೆ ಒಂದು ನಿಮಿಷ, ನಮ್ಮ ಇತಿಹಾಸ ಪುಸ್ತಕಗಳು ಮತ್ತು ವಿಜ್ಞಾನ ಹೇಳುವ ಪ್ರಕಾರ ಮನುಷ್ಯರು ಲಕ್ಷಾಂತರ ವರ್ಷಗಳಿಂದ ವಿಕಸನ ಹೊಂದುತ್ತಾ ಬಂದಿದ್ದಾರೆ. ಹಾಗೆ ಹೇಳ್ತಾರೆ. ಆದ್ರೆ ಇಲ್ಲಿನ ಮಾಹಿತಿಯ ಪ್ರಕಾರ ಯೇಸುಕ್ರಿಸ್ತನಿಗಿಂತ ಕೇವಲ 3000 ವರ್ಷಗಳ ಮೊದಲು ಇದೇ ಭಾರತ ವರ್ಷವು ಒಂದು ಪರಿಪೂರ್ಣ ಸ್ವರ್ಗವಾಗಿತ್ತು, ಪ್ಯಾರಡೈಸ್ ಆಗಿತ್ತು ಅಂತ ಹೇಳಲಾಗಿದೆ. ಇದು ನಮ್ಮ ಸಾಮಾನ್ಯ ನಂಬಿಕೆಗಳಿಗೆ ತದ್ವಿರುದ್ಧವಾಗಿದೆ ಅಲ್ವಾ? ಹೌದು, ಇದು ಸಾಮಾನ್ಯ ಇತಿಹಾಸಕ್ಕೆ ತದ್ವಿರುದ್ಧವಾಗಿದೆ. ಈ ಮಾಹಿತಿಯು ಆ ಲಕ್ಷಾಂತರ ವರ್ಷಗಳ ಸಿದ್ಧಾಂತವನ್ನ, ಮನುಷ್ಯರನ್ನ ಕುಂಭಕರ್ಣನ ನಿದ್ದೆಗೆ ಜಾರಿಸಿರುವ ಒಂದು ಭ್ರಮೆ ಅಂತ ಕರೆಯುತ್ತೆ. ಕುಂಭಕರ್ಣನ ನಿದ್ದೆ ಅಂದ್ರೆ ನಮಗೆ ಇನ್ನೂ ಲಕ್ಷಾಂತರ ವರ್ಷಗಳ ಕಾಲಾವಕಾಶ ಇದೆ, ಪ್ರಪಂಚ ಈಗಲೇ ಅಂತ್ಯ ಆಗಲ್ಲ, ಆರಾಮಾಗಿ ಮೋಜ್ ಮಾಡೋಣ ಅನ್ನೋ ಆಲಸ್ಯದ ನಿದ್ದೆ ಅಲ್ವಾ? ನಿಖರವಾಗಿ. ಸಮಯದ ಕಲ್ಪನೆ ತಪ್ಪಾದಾಗ ಮನುಷ್ಯನಿಗೆ ತನ್ನನ್ನ ತಾನು ಬದಲಾಯಿಸಿಕೊಳ್ಳುವ ತುರ್ತು ಇರೋದಿಲ್ಲ. ಅದು ನಿಜ.
ಆದ್ರೆ ವಾಸ್ತವದಲ್ಲಿ ಆ ಸತ್ಯಯುಗದ ಮಧುರ ನೆನಪುಗಳು ನಮ್ಮ ಆಳವಾದ ಪ್ರಜ್ಞೆಯಲ್ಲಿ ಇನ್ನೂ ಅಡಗಿವೆ. ಆ ನೆನಪುಗಳನ್ನ ಜಾಗೃತಗೊಳಿಸುವುದೇ ಈ ಜ್ಞಾನದ ಉದ್ದೇಶ. ಆದ್ರೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನೂ ನೀಡಲಾಗಿದೆ. ಏನದು? ಜ್ಞಾನವನ್ನ ಪಡೆದುಕೊಂಡ ತಕ್ಷಣ ಎಲ್ಲವೂ ಸರಿಯಾಗುವುದಿಲ್ಲ. ಜ್ಞಾನ ಮಾರ್ಗದಲ್ಲಿರುವವರಲ್ಲೂ ದೇಹ ಅಭಿಮಾನ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಅಡಗಿರುತ್ತೆ. ಸೂಕ್ಷ್ಮ ರೂಪದ ಅಹಂಕಾರ ಅಂದ್ರೆ ಹೇಗಿರುತ್ತೆ? ಉದಾಹರಣೆಗೆ, ನಾನು ಬಹಳ ಚೆನ್ನಾಗಿ ಮಾತನಾಡ್ತೀನಿ, ನನ್ನ ಬಳಿ ಅಪಾರ ಜ್ಞಾನವಿದೆ, ನಾನು ಇತರರಿಗಿಂತ ಶ್ರೇಷ್ಠ ಅನ್ನೋದು, ಇದು ಕೂಡ ಒಂದು ರೀತಿಯ ಸೂಕ್ಷ್ಮ ಅಹಂಕಾರನೇ. ಓ, ಅಂದ್ರೆ ಇದು ಕೇವಲ ಬೌದ್ಧಿಕ ಮಟ್ಟದ ವಾಕ್ಪಟುತ್ವವೇ ಹೊರತು ನಿಜವಾದ ಆಂತರಿಕ ಪರಿವರ್ತನೆ ಅಲ್ಲ ಅಂತ. ಹೌದು. ಹಾಗಾದ್ರೆ ಇವೆಲ್ಲದರ ಅರ್ಥ ಏನು? ದೈನಂದಿನ ಜೀವನದಲ್ಲಿ ನಾವಿದನ್ನ ಹೇಗೆ ಅನ್ವಯಿಸ್ಬೋದು? ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ತತ್ವಗಳನ್ನ ಮಾತನಾಡ್ತೀವಿ, ಆದರೆ ಟ್ರಾಫಿಕ್ನಲ್ಲಿ ಯಾರಾದರೂ ಓವರ್ಟೇಕ್ ಮಾಡಿದಾಗ ತಕ್ಷಣ ಕೋಪಗೊಳ್ತೀವಿ. ಖಂಡಿತ, ಇದು ಬಹಳ ಸಾಮಾನ್ಯ. ಅಥವಾ ಕಚೇರಿಯಲ್ಲಿ ಯಾರಾದರೂ ನಮ್ಮ ಮಾತು ಕೇಳದಿದ್ರೆ ನನ್ನ ಮಾತನ್ನೇ ಕೇಳಬೇಕು ಅಂತ ಹಠ ಇಡ್ತೀವಿ. ಇದನ್ನೇ ಇಲ್ಲಿ ಸ್ವಲ್ಪ ಕಟುವಾಗಿ ಬಂದರ್ಪನ ಅಥವಾ ಮಂಗನ ಆಟ ಅಂತ ಕರೆದಿರೋದು, ಹೌದಾ? ಹೌದು. ನಮ್ಮಲ್ಲಿ ಎಷ್ಟೇ ಜ್ಞಾನವಿದ್ರೂ ನಮ್ಮ ನಡತೆಯಲ್ಲಿ ತಾಳ್ಮೆ, ಪ್ರೀತಿ ಇಲ್ಲದಿದ್ರೆ ಅದು ಕೇವಲ ಬಂದರ್ಪನ ಆಗುತ್ತೆ. ಕೇವಲ ಬೌದ್ಧಿಕ ಜ್ಞಾನವಿದ್ರೆ ಸಾಲದು, ನಮ್ಮ ನಡತೆ ಬದಲಾಗಬೇಕು. ಅದಕ್ಕೆ ತಕ್ಕ ಹಾಗೆ ಕಟ್ಟುನಿಟ್ಟಾದ ಎಚ್ಚರಿಕೆಗಳು ಇವೆ ಅಲ್ವಾ? ಹೌದು. ಈ ಬೋಧನೆಗಳು ಧರ್ಮರಾಜನ ನೇತೃತ್ವದ ಈಶ್ವರೀಯ ವಿಶ್ವ ಸರ್ಕಾರದ ಬಗ್ಗೆ ಉಲ್ಲೇಖಿಸುತ್ತವೆ. ಈಶ್ವರೀಯ ವಿಶ್ವ ಸರ್ಕಾರ, ಇದು ಕೇಳೋಕೆ ಸ್ವಲ್ಪ ವಿಭಿನ್ನವಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಯಾವುದೇ ಲೌಕಿಕ ಸರ್ಕಾರದಂಥಲ್ಲ. ಈ ಸರ್ಕಾರ ಅತ್ಯಂತ ಪಾರದರ್ಶಕ ಮತ್ತು ಕಟ್ಟುನಿಟ್ಟಾಗಿದೆ. ಅಲ್ಲಿ ಯಾವುದೇ ಲಂಚ, ಭ್ರಷ್ಟಾಚಾರ, ಶಿಫಾರಸು ಅಥವಾ ವಕಾಲತ್ತು ನಡೆಯೋದಿಲ್ಲ. ಅಂದ್ರೆ ಯಾರಿಗೂ ಯಾವ ರಿಯಾಯಿತಿಯೂ ಇಲ್ಲ? ಖಂಡಿತ ಇಲ್ಲ. ನೀವು ಎಷ್ಟೇ ದೊಡ್ಡ ಭಾಷಣಕಾರರಾಗಿದ್ರೂ ನಿಮ್ಮ ಕರ್ಮಗಳು ಸರಿಯಿಲ್ಲದಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಕಲ್ಮಶವಿದ್ರೆ ಅಲ್ಲಿ ವಿನಾಯಿತಿ ಸಿಗೋದಿಲ್ಲ. ಇದು ಎಚ್ಚರಿಕೆ ಗಂಟೆ. ದೇಹ ಅಭಿಮಾನದಿಂದ ಮಾಡಿದ ಕೆಟ್ಟ ಕರ್ಮಗಳಿಗೆ ಕಠಿಣವಾದ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಇಲ್ಲಿ ಗರ್ಭಜೇಲಿನ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ ಅನ್ನೋ ಕಠಿಣ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದು ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಕರ್ಮದ ಬಗ್ಗೆಯೂ ನಮಗೆ ಎಷ್ಟು ಎಚ್ಚರ ಇರಬೇಕು ಅನ್ನೋದನ್ನ ನೆನಪಿಸುತ್ತೆ. ಹೌದು. ಓ, ಇದು ನಿಜಕ್ಕೂ ಗಂಭೀರವಾದ ವಿಚಾರ. ಬರೀ ಮಾತಾಡಿದ್ರೆ ಸಾಲದು, ಆಚರಣೆ ಮುಖ್ಯ. ಈ ಕಠಿಣ ಎಚ್ಚರಿಕೆಯ ಜೊತೆಗೆ ನಮಗೊಂದು ಅತ್ಯಂತ ಸುಂದರವಾದ ವಾಸ್ತವಿಕ ಉದಾಹರಣೆಯನ್ನು ಕೂಡ ಈ ಮಾಹಿತಿಯಲ್ಲಿ ನೀಡಲಾಗಿದೆ ಅಲ್ವಾ? ಹೌದು. ಪ್ರಜಾಪಿತ ಬ್ರಹ್ಮಬಾಬಾ ಅವರ ಉದಾಹರಣೆ. ನಮ್ಮ ಕೇಳುಗರ ಮಾಹಿತಿಗಾಗಿ, ಬ್ರಹ್ಮಬಾಬಾ ಅವರು ಈ ಇಡೀ ಆಧ್ಯಾತ್ಮಿಕ ಚಳವಳಿಯ ಸ್ಥಾಪಕರು. ಅವರ ಉದಾಹರಣೆ ಇಲ್ಲಿ ಹೇಗೆ ಪ್ರಸ್ತುತ ಆಗತ್ತೆ? ಅವರ ಜೀವನವೇ ನಮಗೊಂದು ದೊಡ್ಡ ಪಾಠ. ಯೋಚಿಸಿ, ಇಡೀ ವಿಶ್ವದ ಪರಿವರ್ತನೆಯ ಜವಾಬ್ದಾರಿ, ಅಸಂಖ್ಯಾತ ಜನರ ಆರೈಕೆ, ಜೊತೆಗೆ ಇಡೀ ಪ್ರಪಂಚವೇ ಅವರನ್ನ ಆರಂಭದಲ್ಲಿ ವಿರೋಧಿಸ್ತಿದ್ರು, ಅವರು ಎಷ್ಟೊಂದು ಶಾಂತವಾಗಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿ ಇದ್ರೂ ಕೂಡನ? ಹೌದು. ಅವರು ತಮ್ಮನ್ನ ತಾವು ಮಾಲೀಕ ಅಂತ ಭಾವಿಸದೆ ಕೇವಲ ಒಬ್ಬ ಟ್ರಸ್ಟಿ ಅಥವಾ ಕಾವಲುಗಾರ ಅಂತ ಭಾವಿಸಿದ್ರು. ಯಾವುದೇ ಒತ್ತಡವಿಲ್ಲದೆ ಸದಾ ನಗುಮುಖದಿಂದ ಇರ್ತಿದ್ರು. ಖಂಡಿತ. ಇದು ನಮ್ಗೆಲ್ಲರಿಗೂ ದೊಡ್ಡ ಕನ್ನಡಿ ಇದ್ದಂತೆ. ನಾವೇನ್ ಮಾಡ್ತೀವಿ, ಕಚೇರಿಯ ಒಂದು ಸಣ್ಣ ಪ್ರಾಜೆಕ್ಟ್ ಅಥವಾ ಮನೆಯ ಒಂದು ಸಣ್ಣ ಜವಾಬ್ದಾರಿಗೂ ಬೆಟ್ಟದಷ್ಟು ಮಾನಸಿಕ ಒತ್ತಡವನ್ನ ಮೈಮೇಲೆ ಎಳೆದುಕೊಳ್ತೀವಿ. ಹೌದು. ಎಲ್ಲವೂ ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಅಂತ ಒದ್ದಾಡ್ತೀವಿ ಅಲ್ವಾ? ಅದೇ ನಮ್ಮ ತಪ್ಪು. ನಮ್ಮ ಜವಾಬ್ದಾರಿಗಳನ್ನ ನಾವು ಈಶ್ವರೀಯ ಕಾರ್ಯ ಅಂತ ಭಾವಿಸಿ ಟ್ರಸ್ಟಿಯಂತೆ ನಿರ್ವಹಿಸಿದ್ರೆ ಯಾವ ಹೊರೆಯೂ ಇರೋದಿಲ್ಲ. ಅದು ಬಹಳ ಸುಂದರವಾದ ದೃಷ್ಟಿಕೋನ. ನಮ್ಮ ಗುರಿ ಏನಾಗಿರ್ಬೇಕು ಅಂದ್ರೆ, ನಮ್ಮ ಒಳಗಿನ ವಿಕಾರಗಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಹುಲಿ ಮತ್ತು ಮೇಕೆ ಒಂದೇ ಘಾಟ್ನಲ್ಲಿ ಒಟ್ಟಿಗೆ ನೀರು ಕುಡಿಯುವಂಥ ಪರಮ ಶಾಂತಿಯುತ ಸ್ಥಿತಿಯನ್ನ ನಮ್ಮೊಳಗೆ ನಿರ್ಮಿಸ್ಕೊಳ್ಬೇಕು. ಅಂದ್ರೆ ಹೊರಗಿನ ಪರಿಸ್ಥಿತಿ ಎಷ್ಟೇ ಭೀಕರವಾಗಿದ್ರೂ, ವಿರೋಧಗಳಿದ್ರೂ ಅದು ನಮ್ಮ ಆಂತರಿಕ ಮಧುರತೆ ಮತ್ತು ಶೀತಲತೆಯನ್ನ ಕದಡಬಾರದು. ಹುಲಿ ಮತ್ತು ಮೇಕೆ ಒಟ್ಟಿಗೆ ನೀರು ಕುಡಿಯೋದು ಅಂದ್ರೆ ಎಂಥ ಅದ್ಭುತ ರೂಪಕ! ಆ ಆಂತರಿಕ ಮಧುರತೆಯ ಪ್ರತಿಬಿಂಬವೇ ಇಂದಿನ ವರದಾನದಲ್ಲಿ ಅಡಗಿದೆ ಅನ್ಸುತ್ತೆ. ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾವು ವಯಸ್ಸು, ಹುದ್ದೆ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡಿ ಗೌರವ ಅಥವಾ ರಿಗಾರ್ಡ್ ಕೊಡ್ತೀವಿ. ಹೌದು, ಭೇದ ಭಾವ ಮಾಡ್ತೀವಿ. ಒಬ್ಬ ಸಿಇಒ ಬಂದ್ರೆ ಒಂದು ತರಹದ ಮರ್ಯಾದೆ, ವಾಚ್ಮ್ಯಾನ್ ಬಂದ್ರೆ ಇನ್ನೊಂದು ತರಹದ ಮರ್ಯಾದೆ. ಆದ್ರೆ ಇಲ್ಲಿ ಹೇಳುವಂತೆ ಪ್ರತಿಯೊಬ್ಬರಿಗೂ ಭೇದ ಭಾವವಿಲ್ಲದೆ ಗೌರವ ಕೊಡುವುದೇ ಅತ್ಯಂತ ದೊಡ್ಡ ಪುಣ್ಯದ ಕೆಲಸ ಅಂತಿದೆ. ಇದನ್ನ ನಾವು ಒಂದು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ, ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿಜವಾದ ಪ್ರೀತಿ ಮತ್ತು ಗೌರವಕ್ಕಾಗಿ ಹಸಿದಿದ್ದಾರೆ. ಹೌದು, ಇದು ಸತ್ಯ. ಒಬ್ಬ ವ್ಯಕ್ತಿ
ಜ್ಞಾನದಲ್ಲಿ ಕಿರಿಯನಿರ್ಬೋದು, ವಯಸ್ಸಿನಲ್ಲಿ ಚಿಕ್ಕವನಿರ್ಬೋದು, ಅಥವಾ ಸಮಾಜದಲ್ಲಿ ಕೆಳಗಿನ ಸ್ತರದಲ್ಲಿರ್ಬೋದು. ಅವರಿಗೆ ಯಾವುದೇ ಷರತ್ತಿಲ್ಲದೆ ರಿಗಾರ್ಡ್ ಕೊಡೋದು, ಅವರನ್ನ ಆತ್ಮೀಯವಾಗಿ ಗೌರವದಿಂದ ಕಾಣುವುದು ಅವರಲ್ಲಿ ಒಂದು ಹೊಸ ಸಂತೋಷವನ್ನ ತುಂಬುತ್ತೆ. ಅಂದ್ರೆ ಇದನ್ನೇ ಇಲ್ಲಿ ಖುಷಿಯ ಮಹಾದಾನ ಅಂತ ಕರೆಯಲಾಗಿದೆ ಅಲ್ವಾ? ಹೌದು, ಖುಷಿಯ ಮಹಾದಾನ. ಇದು ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಹಣ, ಬಟ್ಟೆ ದಾನ ಮಾಡೋದಕ್ಕಿಂತ ಒಬ್ಬ ಮನುಷ್ಯನಿಗೆ ಅವನು ಎಷ್ಟೇ ಚಿಕ್ಕವನಿದ್ರೂ ಗೌರವ ಕೊಡೋದು ನಿಜಕ್ಕೂ ಶ್ರೇಷ್ಠ. ಇದು ನಮ್ಮಲ್ಲಿರುವ ಸೂಕ್ಷ್ಮ ಅಹಂಕಾರವನ್ನು ಅಳಿಸಾಕೋಕ್ ಸಹಾಯ ಮಾಡುತ್ತೆ ಅಲ್ವಾ? ಖಂಡಿತ ಮಾಡುತ್ತೆ. ಮತ್ತು ಇದೇ ನಿಟ್ಟಿನಲ್ಲಿ ಇಂದಿನ ಸ್ಲೋಗನ್ ಕೂಡ ನಮ್ಮನ್ನ ಎಚ್ಚರಿಸುವಂತಿದೆ. ಏನದು ಆ ಸ್ಲೋಗನ್? ಪ್ರತಿಯೊಂದು ಘಳಿಗೆಯನ್ನು ನಮ್ಮ ಅಂತಿಮ ಘಳಿಗೆ ಅಂತ ಭಾವಿಸಿ ಸದಾ ಎವರ್ ರೆಡಿ ಆಗಿರ್ಬೇಕು ಅನ್ನೋದು. ನಾವು ಯಾವಾಗ್ಲೂ ಇನ್ನೂ ಸಮಯ ಇದೆ, ನಾಳೆ ಮಾಡೋಣ ಅನ್ನೋ ಭ್ರಮೆಯಲ್ಲೇ ನಮ್ಮ ಅಮೂಲ್ಯ ಸಮಯವನ್ನ, ಶಕ್ತಿಯನ್ನ ವ್ಯರ್ಥ ಸಂಕಲ್ಪಗಳಲ್ಲಿ ಕಳೆಯುತ್ತೇವೆ. ಎವರ್ ರೆಡಿ ಅಂದ್ರೆ ಏನು? ಸಾವು ಬಂದ್ರೆ ಸ್ವೀಕರಿಸೋಕೆ ಸಿದ್ಧರಾಗಿರ್ಬೇಕು ಅಂತನಾ? ಕೇವಲ ಸಾವಿನ ಬಗ್ಗೆ ಅಲ್ಲ. ಎವರ್ ರೆಡಿ ಅಂದ್ರೆ ಆಂತರಿಕವಾಗಿ ಸಂಪೂರ್ಣ ಶುದ್ಧರಾಗಿರುವುದು. ಯಾರ ಮೇಲೂ ದ್ವೇಷವಿಲ್ಲದೆ, ಯಾವುದೇ ಅಪೂರ್ಣ ಕೆಲಸಗಳಿಲ್ಲದೆ, ಈ ಕ್ಷಣವೇ ಅಂತಿಮ ಎನ್ನುವ ಅರಿವಿದ್ರೆ ಆಲಸ್ಯ ಅನ್ನೋದು ನಮ್ಮ ಹತ್ತಿರವೂ ಸುಳಿಯೋದಿಲ್ಲ. ಇದು ಬಹಳ ಆಳವಾದ ಮಾತು. ಇದಕ್ಕಾಗಿಯೇ ಅವ್ಯಕ್ತ ಇಶಾರೆ ಅಂದ್ರೆ ಕೆಲವು ಸೂಕ್ಷ್ಮ ಸೂಚನೆಗಳಲ್ಲಿ ಒಂದು ಪ್ರಮುಖ ವಿಷಯವನ್ನ ಒತ್ತಿ ಹೇಳಲಾಗಿದೆ. ಆ ಸೂಕ್ಷ್ಮ ಸೂಚನೆ ಏನು ಅಂತ ವಿವರಿಸಬಹುದಾ? ಕೇವಲ ಜ್ಞಾನ ಕೇಳಿದ್ರೆ ಸಾಲ್ದು ಅಂತೇನು ಹೇಳಿದ್ದಾರಲ್ಲ? ನಿಖರವಾಗಿ, ಕೇವಲ ಜ್ಞಾನದಲ್ಲಿ ನಂಬಿಕೆ ಇದ್ರೆ ಅಥವಾ ದೊಡ್ಡ ದೊಡ್ಡ ತತ್ವಗಳನ್ನ ಮಾತನಾಡಿದ್ರೆ ಸಾಲ್ದು. ನಮ್ಮ ದಿನಚರ್ಯೆಯಲ್ಲಿ ಕಟ್ಟುನಿಟ್ಟಾದ ಶಿಸ್ತು ಇರಬೇಕು. ಅಂದ್ರೆ ಒಂದು ರೂಟೀನ್ ಫಾಲೋ ಮಾಡಬೇಕು ಅಂತ. ಹೌದು. ಒಬ್ಬ ಜವಾಬ್ದಾರಿಯುತ ವಿಶ್ವ ಕಲ್ಯಾಣಕಾರಿಯಾಗಲು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಒಂದು ನಿರ್ದಿಷ್ಟವಾದ ದಿನಚರ್ಯ ಅಥವಾ ಡೈರಿಯನ್ನ ನಿರ್ವಹಿಸುವ ಅಗತ್ಯವಿದೆ ಅಂತ ಇಲ್ಲಿ ಹೇಳಲಾಗಿದೆ. ಡೈರಿ ಅಂದ್ರೆ ಅದರಲ್ಲಿ ಏನ್ ಬರಿಬೇಕು? ತಾನು ಇಡೀ ದಿನ ಎಷ್ಟು ಸಮಯ ಯೋಗ ಬಲದಲ್ಲಿದ್ದೆ, ಎಷ್ಟು ಬಾರಿ ಕೋಪ ಮಾಡಿಕೊಂಡೆ, ಎಷ್ಟು ಜನರಿಗೆ ಖುಷಿ ನೀಡಿದೆ ಎಂಬುದರ ಲೆಕ್ಕ ಇಡಬೇಕು. ಶಿಸ್ತಿನಿಂದ ಕೂಡಿದ ಇಂತಹ ಜೀವನವೇ ನಮ್ಮನ್ನ ಎವರ್ ರೆಡಿ ಮತ್ತು ನಿರ್ಭಯರನ್ನಾಗಿ ಮಾಡುತ್ತೆ. ಸರಿ, ಇಲ್ಲಿಯವರೆಗೆ ನಾವು ಮಾತನಾಡಿದ್ದನ್ನ ಒಮ್ಮೆ ಹಿಂತಿರುಗಿ ನೋಡಿದರೆ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು ಬಹಳ ಸ್ಪಷ್ಟವಾಗಿವೆ. ನಮ್ಮ ಆ ಸುಳ್ಳು ದೈಹಿಕ ಗುರುತುಗಳನ್ನ ಬಿಟ್ಟು ನಾವು ಆತ್ಮ ಅನ್ನೋದನ್ನ ಅರ್ಥಕೊಳ್ಳೋದು ಮುಖ್ಯ. ಹೌದು. ಜೊತೆಗೆ ಯೋಗಬಲದ ಆಧ್ಯಾತ್ಮಿಕ ಅಗ್ನಿಯ ಮೂಲಕ ನಮ್ಮ ಹಿಂದಿನ ಕ್ರೆಡಿಟ್ ಕಾರ್ಡ್ನಂತಹ ಕರ್ಮದ ಸಾಲವನ್ನು ತೀರಿಸುವುದು, ಇತಿಹಾಸದ ಕುಂಭಕರ್ಣ ನಿದ್ದೆಯಿಂದ ಹೊರಬಂದು ಸತ್ಯವನ್ನ ಅರಿಯುವುದು ಮತ್ತು ಜಗತ್ತಿನ ಪ್ರತಿಯೊಬ್ಬರಿಗೂ ನಿಶ್ಷರತಾದ ಗೌರವವನ್ನು ನೀಡುವುದು. ಇವೆಲ್ಲವೂ ನಮ್ಮನ್ನ ಆ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಪ್ರಾಯೋಗಿಕ ಹೆಜ್ಜೆಗಳು ಅಲ್ವಾ? ಖಂಡಿತ. ಈ ಅಧ್ಯಯನ ಕೇವಲ ಬೌದ್ಧಿಕ ಮನರಂಜನೆಗೆ ಸೀಮಿತ ಆಗ್ಬಾರ್ದು. ನಿಜ. ದೈನಂದಿನ ಜೀವನದಲ್ಲಿ, ಕಚೇರಿಯಲ್ಲಿ ಒತ್ತಡದ ಸನ್ನಿವೇಶಗಳು ಎದುರಾದಾಗ, ಮನೆಯಲ್ಲಿ ಯಾರಾದ್ರೂ ನಮ್ಮನ್ನ ಪ್ರಚೋದಿಸಿದಾಗ, ನಮ್ಮ ಆಧ್ಯಾತ್ಮಿಕ ಕ್ರೆಡಿಟ್ ಕಾರ್ಡನ್ನ ನಾವು ಹೇಗೆ ಬಳಸ್ತಾ ಇದ್ದೀವಿ ಅನ್ನೋದನ್ನ ನಾವೇ ಪರಿಶೀಲಿಸ್ಕೋಬೇಕು. ಅಂದ್ರೆ ನಾವು ರಿಯಾಕ್ಟ್ ಮಾಡ್ತಾ ಇದೀವಾ ಅಥವಾ ರೆಸ್ಪಾಂಡ್ ಮಾಡ್ತಾ ಇದೀವಾ ಅಂತ? ಹೌದು. ಆ ಕ್ಷಣದಲ್ಲಿ ನಮ್ಮ ಪ್ರತಿಕ್ರಿಯೆಗಳು ಕೋಪದಿಂದ, ಅಹಂಕಾರದಿಂದ ಕೂಡಿವೆಯೋ ಅಥವಾ ಟ್ರಸ್ಟಿಯಂತೆ ಮಧುರವಾಗಿವೆಯೋ ಅನ್ನೋದೇ ನಮ್ಮ ನಿಜವಾದ ಸಾಧನೆಯ ಅಳತೆಗೋಲು. ಈ ಕ್ಷಣದಿಂದಲೇ ಆ ಆಂತರಿಕ ಬದಲಾವಣೆಯನ್ನ ನಮ್ಮೊಳಗೆ ತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದು ನಿಜಕ್ಕೂ ನಮ್ಮನ್ನ ನಾವು ಒಳಹೊಕ್ಕಿ ನೋಡಿಕೊಳ್ಳುವಂತೆ ಮಾಡುವಂತಹ ಮಾತುಗಳು. ಈ ಸಂವಾದದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಆಳವಾಗಿ ಯೋಚಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟುಹೋಗಲು ಇಚ್ಛಿಸುತ್ತೇನೆ. ಖಂಡಿತ, ಹೇಳಿ. ಒಂದು ವೇಳೆ ನಮ್ಮ ಇಂದಿನ ಎಲ್ಲಾ ಒತ್ತಡಗಳು, ನಾವು ಎದುರಿಸ್ತಿರುವ ಸಂಘರ್ಷಗಳು, ನಮ್ಮ ಆಳವಾದ ನೋವುಗಳು ಇವೆಲ್ಲವೂ ಕೇವಲ ಒಂದು ಬೃಹತ್ ಕಾಲಚಕ್ರದ ಕತ್ತಲ ರಾತ್ರಿಯ ತಾತ್ಕಾಲಿಕ ನಾಟಕ ಆಗಿದ್ರೆ ಮತ್ತು ಸಂಪೂರ್ಣ ಪವಿತ್ರತೆಯ ಶಾಂತಿಯ ಬೆಳಕಿನ ಹಗಲು ಅನಿವಾರ್ಯವಾಗಿ ಬರಲಿದ್ರೆ ನಮ್ಮ ಇಂದಿನ ನೋವುಗಳನ್ನು ನಾವು ನೋಡುವ ದೃಷ್ಟಿಕೋನ ಹೇಗೆ ಬದಲಾಗಬಹುದು? ಇದು ಬಹಳ ಆಳವಾದ ಪ್ರಶ್ನೆ. ನಾವೇ ಮರೆತು ಹೋಗಿರುವ ಈ ಭವ್ಯವಾದ ನಾಟಕದ ಪಾತ್ರದಲ್ಲಿ ನಾವು ಅನುಭವಿಸುತ್ತಿರುವ ಈ ಕಷ್ಟಗಳು ಕೇವಲ ಹಾದುಹೋಗುವ ನೆರಳುಗಳಷ್ಟೇ ಅಲ್ಲವೇ ಅಂತ ಸ್ವಲ್ಪ ಯೋಚಿಸಿ. ಜ್ಞಾನದ ಈ ಬೆಳಕು ಆ ನೆರಳುಗಳನ್ನ ಶಾಶ್ವತವಾಗಿ ದೂರ ಮಾಡಲಿ. ಆಳವಾದ ಈ ಅಧ್ಯಯನದಲ್ಲಿ ನಮ್ಮೊಡನೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ದೈನಂದಿನ ಜೀವನದಲ್ಲಿ ಈ ಶಾಂತಿಯನ್ನ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ನಮಸ್ಕಾರ. ನಮಸ್ಕಾರ.